ರಾಜ್ಕುಮಾರ್ ಆಯ್ತು, ಅಭಿಷೇಕ್ ಅಂಬರೀಷ್ ಆಯ್ತು, ಯಶ್ ಕೂಡ ಆಯ್ತು. ಈಗ ಡಾಲಿ ಧನಂಜಯ್ ಮಗುವಿಗೂ ಕಲಗಟ್ಟಿಗೆ ತೊಟ್ಟಿಲು. ಡಾಲಿ ಧನಂಜಯ್ ಮಗನ ನಾಮಕರಣಕ್ಕೆ ಕಲಗಟ್ಟಿಗೆ ತೊಟ್ಟಿಲು ಸಜ್ಜಾಗಿದೆ. ಸೆಲೆಬ್ರಿಟಿಗಳ ಫೇವರೇಟ್ ಆಗಿರುವಂತಹ ಕಲಗಟ್ಟಿಗೆ ತೊಟ್ಟಿಲಿನ ವಿಶೇಷ ಏನಂತೀರಾ? ಈ ಸ್ಟೋರಿ ನೋಡಿ. ಕಲಗಟ್ಟಿಗೆ ತೊಟ್ಟಿಲಿಗೆ ಭಾರಿ ಡಿಮ್ಯಾಂಡ್. ನಟ ಡಾಲಿ ಧನಂಜಯರಿಂದಲೂ ಆರ್ಡರ್. ಸೆಲೆಬ್ರಿಟಿಗಳ ಮನೆಯಲ್ಲಿ ನಾಮಕರಣ ಇತ್ತಂದ್ರೆ ಸಾಕು ಧಾರವಾಡ ಜಿಲ್ಲೆಯ ಕಲಗಟ್ಟಿಗೆ ನೆನಪಾಗುತ್ತೆ. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಮಂಡ್ಯದ ಗಂಡು ಅಂಬರೀಷ್ ಮೊಮ್ಮಗನವರೆಗೂ ಕೂಡ ತಮ್ಮ ಕುಟುಂಬದ ಕುಡಿಗಳಿಗೆ ಕಲಗಟ್ಟಿಗೆ ತೊಟ್ಟಿಲಲ್ಲಿಯೇ ನಾಮಕರಣ ಮಾಡಿದ್ದಾರೆ. ಇದೀಗ ಮತ್ತೊಬ್ಬ ಸೆಲೆಬ್ರಿಟಿಯ ಮಗನಿಗೆ ಇದೇ ತೊಟ್ಟಿಲಿನಲ್ಲಿ ನಾಮಕರಣ ಸಿದ್ಧತೆ ನಡೀತಾ ಇದೆ. ಮಲೆನಾಡಿನ ಸೆರೆಗಲ್ಲಿರುವಂತಹ ಧಾರವಾಡ ಜಿಲ್ಲೆಯ ಕಲಗಟ್ಟಿಗೆ ತನ್ನದೇ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಗ್ರಾಮದೇವಿಯ ಜಾತ್ರೆಯಿಂದ ಹಿಡಿದು ವಿವಿಧ ವಿಚಾರಗಳಿಂದ ಕಲಗಟ್ಟಿಗೆ ರಾಜ್ಯದ ಗಮನವನ್ನು ಸೆಳೀತಾ ಇದೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ತೊಟ್ಟಿಲು ಕಲಗಟ್ಟಿಗೆ ಆಕರ್ಷಣೆ ಕೇಂದ್ರವಿತ್ತು. ದೂರದ ರಾಜಧಾನಿಯಲ್ಲಿರುವಂತಹ ಸೆಲೆಬ್ರಿಟಿಗಳ ಮನೆಗಳಲ್ಲಿ ಮಗು ಹುಟ್ಟಿತಂದ್ರೆ ಸಾಕು ತಕ್ಷಣ ನೆನಪಾಗುತ್ತೆ ಕಲಗಟ್ಟಿಗೆ. ಕಲಗಟ್ಟಿಗೆ ತೊಟ್ಟಿಲಿನಲ್ಲಿ ನಾಮಕರಣ ಮಾಡೋದೇ ಅದೊಂಥರ ಖುಷಿ. ರಾಜ್ಕುಮಾರ್, ಅಂಬರೀಷ್, ಯಶ್ ಕುಟುಂಬದವರೆಗೂ ಕೂಡ ಕಲಗಟ್ಟಿಗೆ ತೊಟ್ಟಿಲ ಬಳಕೆ ಮಾಡಲಾಗಿದೆ. ಇದೀಗ ನಟ ಡಾಲಿ ಧನಂಜಯ್ ಅವರಿಂದಲೂ ಕೂಡ ತೊಟ್ಟಿಲಿಗೆ ಆರ್ಡರ್ ಬಂದಿದೆ. ಸರ್, ಇದು ಡಾಲಿ ಧನಂಜಯ್ ಅಂತ ಇದಾರೆ ಹೀರೋ, ಅವ್ರ ಮನೆಗೆ ಹೋಗ್ತಾ ಇದೆ. ನಾರಾಯಣ್ ಕಲಾಲ್ ಅವರು ನಮಗೆ ಆರ್ಡರ್ ಕೊಟ್ಟಿದ್ರು. ಅವ್ರ ಮುಖಾಂತರನೇ ಈ ತೊಟ್ಟಿಲನ್ನು ಮಾಡ್ತಾ ಇದೆ. ಈ ತೊಟ್ಟಿಲಿನ ವಿಶೇಷತೆ ಏನಂತ ಅಂದರೆ, ಇದು ಸಾಗವಾನಿ ಕಟ್ಟಿಗೆಯಿಂದ ರೆಡಿ ಆಗಿರೋದ್ರಿಂದ ಇದರ ಮೇಲೆ ರಾಮಾಯಣದ ಸನ್ನಿವೇಶಗಳು, ಮಹಾಭಾರತದ ಸನ್ನಿವೇಶಗಳು ಹಾಗೂ ಅವ್ರದ್ದೇ ಆದ ಧರ್ಮ ಏನಿರುತ್ತಲ್ವ ಅದನ್ನು ನಾವು ಚಿತ್ರಿಸಿರ್ತೀವಿ. ಒಟ್ಟಿನಲ್ಲಿ ಈ ಚಿತ್ರಗಳನ್ನು ಜಾನಪದ ಶೈಲಿಗಳಿರ್ತವೆ. ಇದು ದೇವರ ಸಾನ್ನಿಧ್ಯದೊಳಗೆ ಆಡಲಿ ಅನ್ನೋ ಅಧ್ಯಾತ್ಮದ ಹಿನ್ನೆಲೆಯಿಂದ ಈ ತೊಟ್ಟಿಲನ್ನು ಮಾಡ್ತಾ ಬಂದಿದ್ದೇವೆ. ಸೆಲೆಬ್ರಿಟಿಗಳ ಫೇವರೇಟ್ ಆಗಿರುವಂತಹ ಕಲಗಟ್ಟಿಗೆ ತೊಟ್ಟಿಲು ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಈ ತೊಟ್ಟಿಲ ಮೂಲಕವೇ ಕಲಗಟ್ಟಿಗೆ ಖ್ಯಾತಿಯನ್ನು ಪಡೆದುಕೊಂಡಿದೆ. ಸಾಂಪ್ರದಾಯಿಕ ಶೈಲಿಯಲ್ಲಿಯೇ ರೂಪಿಸಲಾಗುವಂತಹ ತೊಟ್ಟಿಲು ತಯಾರಿಕೆಗೆ ಸಾಗವಾನಿ ಕಟ್ಟಿಗೆ, ಅರಗು, ಜೇಡಿಮಣ್ಣು ಹಾಗೂ ಹುಣಸೆ ಬೀಜ ಸೇರಿ ಪ್ರಕೃತಿದತ್ತ ಬಣ್ಣಗಳನ್ನು ಬಳಸಲಾಗುತ್ತದೆ. ರಾಸಾಯನಿಕ ಬಣ್ಣವನ್ನು ಬಳಸದೆ ಪ್ರಕೃತಿದತ್ತ ಬಣ್ಣಗಳಿಂದ ತೊಟ್ಟಿಲನ್ನು ಶೃಂಗಾರ ಮಾಡಲಾಗುತ್ತದೆ. ಅವರವರ ಧರ್ಮಕ್ಕನುಸಾರವಾಗಿ ಚಿತ್ರಕಲೆ ಬಿಡಿಸಲಾಗುತ್ತದೆ. ತೊಟ್ಟಿಲಿನಲ್ಲಿ ಕೃಷ್ಣನ ಅವತಾರ, ದಶಾವತಾರದ ಚಿತ್ರಕಲೆ ಇದೆ. ತೊಟ್ಟಿಲಿನ ಸುತ್ತ ದೇವಾನುದೇವತೆಗಳ ಚಿತ್ರಗಳಿದ್ದು ದೇವರ ಮಡಿಲಲ್ಲಿ ಮಗು ತೊಟ್ಟಿಲು ತೂಗುವಂತಹ ಪರಿಕಲ್ಪನೆ ಹೊಂದಲಾಗಿದೆ. ಸಕಲ ದೇವರುಗಳ ಆಶೀರ್ವಾದ ಸಿಗಲೆಂಬ ಆಶಯವಿದೆ. ಶೈವ, ವೈಷ್ಣವ, ಜೈನ ಇತ್ಯಾದಿ ಧರ್ಮಗಳ ಪ್ರತಿಬಿಂಬಿಸುವಂತಹ ಚಿತ್ರಗಳನ್ನು ತೊಟ್ಟಿಲ ಮೇಲೆ ಮೂಡಿಸಲಾಗುತ್ತದೆ. ಹೀಗಾಗಿ ಕಲಗಟ್ಟಿಗೆ ತೊಟ್ಟಿಲು ಎಲ್ಲ ಧರ್ಮೀಯರಿಗೂ ಕೂಡ ಅಚ್ಚುಮೆಚ್ಚೆನಿಸಿದೆ. ಹಲವಾರು ಖ್ಯಾತನಾಮರಿಗೆ ತೊಟ್ಟಿಲು ಕಳಿಸಿದ ಕೀರ್ತಿ ಕಲಗಟ್ಟಿಗೆಗೆ ಸಲ್ಲುತ್ತದೆ. ನಾರಾಯಣ ಕಲಾಲ್ ಎಂಬುವರ ಮೂಲಕ ಡಾಲಿ ಧನಂಜಯ್ ಅವರನ್ನ ತೊಟ್ಟಿಲು ತಲುಪಲಿದೆ. ಇಡೀ ಕಲಗಟ್ಟಿಗೆಯಲ್ಲಿ ನಾವು ಇರ್ತಕ್ಕಂಥ ಓಣಿ ಹೆಸರು ಚಿತ್ರಗಾರ ಓಣಿ ಅಂತ ಹೇಳಿ. ಇದು ಮುಂಚಿರ್ತಾನು ಈ ಊರಲ್ಲಿ ಎಲ್ಲರೂ ಮಾಡ್ತಾ ಬಂದಿರ್ತಾರೆ. ಯಾವಾಗ ಇದಕ್ಕೆ ಮನ್ನಣೆ ಸಿಗಲಿಲ್ಲ ಅಥವಾ ನಮ್ದೊಂದೇ ಫ್ಯಾಮಿಲಿ ಮಾಡ್ತಾ ಬಂತು. ಹೀಗಾಗಿ ಇದನ್ನು ಉಳಿಸ್ಕೊಂಡು ಬಂದಿದ್ದೇ ಇದನ್ನು ಮತ್ತೊಂದೇನಿಲ್ಲ. ಇದು ಮುಂಚಿಂತಾನು ಕಲಗಟ್ಟಿಗೆ ಫೇಮಸ್ಸು. ಸರ್, ಇನ್ನೊಂದು 15 ದಿನದಲ್ಲಿ ನಾರಾಯಣ್ ಕಲಾಲ್ ಹೇಳಿದ್ದಾರೆ. ಆನಂತರ ಇದು ಇನ್ನೂ ರೆಡಿ ಆಗ್ತಾ ಇದೆ. ರೆಡಿ ಆದ ನಂತರ ನಾವು ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ. ಈ ತೊಟ್ಟಿಲಲ್ಲಿ ನಾಮಕರಣ ಮಾಡೋದೇ ದೊಡ್ಡ ಸಂಭ್ರಮ. ಕಲಗಟ್ಟಿಗೆ ತೊಟ್ಟಿಲಲ್ಲಿ ಆಡಿ ಬೆಳೆಯುವಂತಹ ಮಕ್ಕಳ ಭವಿಷ್ಯವು ಕೂಡ ಉಜ್ವಲವಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಕೆಲವೇ ದಿನಗಳಲ್ಲಿ ನಡೆಯಲಿರುವಂತಹ ಡಾಲಿ ಧನಂಜಯ್ ಪುತ್ರನ ನಾಮಕರಣ ಈ ಒಂದು ಸಮಾರಂಭಕ್ಕೆ ಮೆರುಗು ನೀಡಲು ಕಲಗಟ್ಟಿಗೆ ತೊಟ್ಟಿಲು ಇದೀಗ ಹೊರಟು ನಿಂತಿದೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಕುಮಾರ್ ಆಯ್ತು, ಅಭಿಷೇಕ್ ಅಂಬರೀಷ್ ಆಯ್ತು, ಯಶ್ ಕೂಡ ಆಯ್ತು. ಈಗ ಡಾಲಿ ಧನಂಜಯ್ ಮಗುವಿಗೂ ಕಲಗಟ್ಟಿಗೆ ತೊಟ್ಟಿಲು. ಡಾಲಿ ಧನಂಜಯ್ ಮಗನ ನಾಮಕರಣಕ್ಕೆ ಕಲಗಟ್ಟಿಗೆ ತೊಟ್ಟಿಲು ಸಜ್ಜಾಗಿದೆ. ಸೆಲೆಬ್ರಿಟಿಗಳ ಫೇವರೇಟ್ ಆಗಿರುವಂತಹ ಕಲಗಟ್ಟಿಗೆ ತೊಟ್ಟಿಲಿನ ವಿಶೇಷ ಏನಂತೀರಾ? ಈ ಸ್ಟೋರಿ ನೋಡಿ. ಕಲಗಟ್ಟಿಗೆ ತೊಟ್ಟಿಲಿಗೆ ಭಾರಿ ಡಿಮ್ಯಾಂಡ್. ನಟ ಡಾಲಿ ಧನಂಜಯರಿಂದಲೂ ಆರ್ಡರ್. ಸೆಲೆಬ್ರಿಟಿಗಳ ಮನೆಯಲ್ಲಿ ನಾಮಕರಣ ಇತ್ತಂದ್ರೆ ಸಾಕು ಧಾರವಾಡ ಜಿಲ್ಲೆಯ ಕಲಗಟ್ಟಿಗೆ ನೆನಪಾಗುತ್ತೆ. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಮಂಡ್ಯದ ಗಂಡು ಅಂಬರೀಷ್ ಮೊಮ್ಮಗನವರೆಗೂ ಕೂಡ ತಮ್ಮ ಕುಟುಂಬದ ಕುಡಿಗಳಿಗೆ ಕಲಗಟ್ಟಿಗೆ ತೊಟ್ಟಿಲಲ್ಲಿಯೇ ನಾಮಕರಣ ಮಾಡಿದ್ದಾರೆ. ಇದೀಗ ಮತ್ತೊಬ್ಬ ಸೆಲೆಬ್ರಿಟಿಯ ಮಗನಿಗೆ ಇದೇ ತೊಟ್ಟಿಲಿನಲ್ಲಿ ನಾಮಕರಣ ಸಿದ್ಧತೆ ನಡೀತಾ ಇದೆ.
ಮಲೆನಾಡಿನ ಸೆರೆಗಲ್ಲಿರುವಂತಹ ಧಾರವಾಡ ಜಿಲ್ಲೆಯ ಕಲಘಟಗಿ ತನ್ನದೇ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಗ್ರಾಮದೇವಿಯ ಜಾತ್ರೆಯಿಂದ ಹಿಡಿದು ವಿವಿಧ ವಿಚಾರಗಳಿಂದ ಕಲಘಟಗಿ ರಾಜ್ಯದ ಗಮನವನ್ನು ಸೆಳೀತಾ ಇದೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ತೊಟ್ಟಿಲು ಕಲಘಟಗಿ ಆಕರ್ಷಣೆ ಕೇಂದ್ರವಿದ್ದು, ದೂರದ ರಾಜಧಾನಿಯಲ್ಲಿರುವಂತಹ ಸೆಲೆಬ್ರಿಟಿಗಳ ಮನೆಗಳಲ್ಲಿ ಮಗು ಹುಟ್ಟಿ ತಂದರೆ ಸಾಕು, ತಕ್ಷಣ ನೆನಪಾಗುತ್ತೆ ಕಲಘಟಗಿ. ಕಲಘಟಗಿ ತೊಟ್ಟಿಲಿನಲ್ಲಿ ನಾಮಕರಣ ಮಾಡೋದೇ ಅದೊಂಥರ ಖುಷಿ. ರಾಜ್ಕುಮಾರ್, ಅಂಬರೀಷ್, ಯಶ್ ಕುಟುಂಬದವರೆಗೂ ಕೂಡ ಕಲಘಟಗಿ ತೊಟ್ಟಿಲ ಬಳಕೆ ಮಾಡಲಾಗಿದೆ. ಇದೀಗ ನಟ ಡಾಲಿ ಧನಂಜಯ್ ಅವರಿಂದಲೂ ಕೂಡ ತೊಟ್ಟಿಲಿಗೆ ಆರ್ಡರ್ ಬಂದಿದೆ. ಸರ್, ಇದು ಡಾಲಿ ಧನಂಜಯ್ ಅಂತ ಇದಾರೆ ಹೀರೋ, ಅವ್ರ ಮನೆಗೆ ಹೋಗ್ತಾ ಇದೆ. ನಾರಾಯಣ್ ಕಲಾಲ್ ಅವರು ನಮಗೆ ಆರ್ಡರ್ ಕೊಟ್ಟಿದ್ರು. ಅವ್ರ ಮುಖಾಂತರನೇ ಈ ತೊಟ್ಟಿಲನ್ನು ಮಾಡ್ತಾ ಇದೆ. ಈ ತೊಟ್ಟಿಲಿನ ವಿಶೇಷತೆ ಏನಂತ ಅಂದರೆ, ಇದು ಸಾಗವಾನಿ ಕಟ್ಟಿಗೆಯಿಂದ ರೆಡಿ ಆಗಿರೋದ್ರಿಂದ ಇದರ ಮೇಲೆ ರಾಮಾಯಣದ ಸನ್ನಿವೇಶಗಳು, ಮಹಾಭಾರತದ ಸನ್ನಿವೇಶಗಳು ಹಾಗೂ ಅವ್ರದ್ದೇ ಆದ ಧರ್ಮ ಏನಿರುತ್ತಲ್ವ ಅದನ್ನು ನಾವು ಚಿತ್ರಿಸಿರ್ತೀವಿ. ಒಟ್ಟಿನಲ್ಲಿ ಈ ಚಿತ್ರಗಳನ್ನು ಜಾನಪದ ಶೈಲಿಗಳಿರ್ತವೆ. ಇದು ದೇವರ ಸಾನ್ನಿಧ್ಯದೊಳಗೆ ಆಡಲಿ ಅನ್ನೋ ಅಧ್ಯಾತ್ಮದ ಹಿನ್ನೆಲೆಯಿಂದ ಈ ತೊಟ್ಟಿಲನ್ನು ಮಾಡ್ತಾ ಬಂದಿದ್ದೇವೆ. ಸೆಲೆಬ್ರಿಟಿಗಳ ಫೇವರೇಟ್ ಆಗಿರುವಂತಹ ಕಲಘಟಗಿ ತೊಟ್ಟಿಲು ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಈ ತೊಟ್ಟಿಲ ಮೂಲಕವೇ ಕಲಘಟಗಿ ಖ್ಯಾತಿಯನ್ನು ಪಡೆದುಕೊಂಡಿದೆ. ಸಾಂಪ್ರದಾಯಿಕ ಶೈಲಿಯಲ್ಲಿಯೇ ರೂಪಿಸಲಾಗುವಂತಹ ತೊಟ್ಟಿಲು ತಯಾರಿಕೆಗೆ ಸಾಗವಾನಿ ಕಟ್ಟಿಗೆ, ಅರಗು, ಜೇಡಿಮಣ್ಣು ಹಾಗೂ ಹುಣಸೆ ಬೀಜ ಸೇರಿ ಪ್ರಕೃತಿದತ್ತ ಬಣ್ಣಗಳನ್ನು ಬಳಸಲಾಗುತ್ತದೆ. ರಾಸಾಯನಿಕ ಬಣ್ಣವನ್ನು ಬಳಸದೆ ಪ್ರಕೃತಿದತ್ತ ಬಣ್ಣಗಳಿಂದ ತೊಟ್ಟಿಲನ್ನು ಶೃಂಗಾರ ಮಾಡಲಾಗುತ್ತದೆ. ಅವರವರ ಧರ್ಮಕ್ಕನುಸಾರವಾಗಿ ಚಿತ್ರಕಲೆ ಬಿಡಿಸಲಾಗುತ್ತದೆ. ತೊಟ್ಟಿಲಿನಲ್ಲಿ ಕೃಷ್ಣನ ಅವತಾರ, ದಶಾವತಾರದ ಚಿತ್ರಕಲೆ ಇದೆ. ತೊಟ್ಟಿಲಿನ ಸುತ್ತ ದೇವಾನುದೇವತೆಗಳ ಚಿತ್ರಗಳಿದ್ದು, ದೇವರ ಮಡಿಲಲ್ಲಿ ಮಗು ತೊಟ್ಟಿಲು ತೂಗುವಂತಹ ಪರಿಕಲ್ಪನೆ ಹೊಂದಲಾಗಿದೆ. ಸಕಲ ದೇವರುಗಳ ಆಶೀರ್ವಾದ ಸಿಗಲೆಂಬ ಆಶಯವಿದೆ. ಶೈವ, ವೈಷ್ಣವ, ಜೈನ ಇತ್ಯಾದಿ ಧರ್ಮಗಳ ಪ್ರತಿಬಿಂಬಿಸುವಂತಹ ಚಿತ್ರಗಳನ್ನು ತೊಟ್ಟಿಲ ಮೇಲೆ ಮೂಡಿಸಲಾಗುತ್ತದೆ. ಹೀಗಾಗಿ ಕಲಘಟಗಿ ತೊಟ್ಟಿಲು ಎಲ್ಲ ಧರ್ಮೀಯರಿಗೂ ಕೂಡ ಅಚ್ಚುಮೆಚ್ಚೆನಿಸಿದೆ. ಹಲವಾರು ಖ್ಯಾತನಾಮರಿಗೆ ತೊಟ್ಟಿಲು ಕಳಿಸಿದ ಕೀರ್ತಿ ಕಲಘಟಗಿಗೆ ಸಲ್ಲುತ್ತದೆ. ನಾರಾಯಣ ಕಲಾಲ್ ಎಂಬುವರ ಮೂಲಕ ಡಾಲಿ ಧನಂಜಯ್ ಅವರನ್ನ ತೊಟ್ಟಿಲು ತಲುಪಲಿದೆ. ಇಡೀ ಕಲಘಟಗಿಯಲ್ಲಿ ನಾವು ಇರ್ತಕ್ಕಂಥ ಓಣಿ ಹೆಸರು ಚಿತ್ರಗಾರ ಓಣಿ ಅಂತ ಹೇಳಿ. ಇದು ಮುಂಚಿರ್ತಾನು ಈ ಊರಲ್ಲಿ ಎಲ್ಲರೂ ಮಾಡ್ತಾ ಬಂದಿರ್ತಾರೆ. ಯಾವಾಗ ಇದಕ್ಕೆ ಮನ್ನಣೆ ಸಿಗಲಿಲ್ಲ ಅಥವಾ ನಮ್ದೊಂದೇ ಫ್ಯಾಮಿಲಿ ಮಾಡ್ತಾ ಬಂತು. ಹೀಗಾಗಿ ಇದನ್ನು ಉಳಿಸ್ಕೊಂಡು ಬಂದಿದ್ದೇ ಮತ್ತೊಂದೇನಿಲ್ಲ. ಇದು ಮುಂಚಿಂತಾನು ಕಲಘಟಗಿ ಫೇಮಸ್ಸು. ಸರ್, ಇನ್ನೊಂದು 15 ದಿನದಲ್ಲಿ ನಾರಾಯಣ್ ಕಲಾಲ್ ಹೇಳಿದ್ದಾರೆ. ಆನಂತರ ಇದು ಇನ್ನೂ ರೆಡಿ ಆಗ್ತಾ ಇದೆ. ರೆಡಿ ಆದ ನಂತರ ನಾವು ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ಅವ್ರಿಗೆ. ಈ ತೊಟ್ಟಿಲಲ್ಲಿ ನಾಮಕರಣ ಮಾಡೋದೇ ದೊಡ್ಡ ಸಂಭ್ರಮ. ಕಲಘಟಗಿ ತೊಟ್ಟಿಲಲ್ಲಿ ಆಡಿ ಬೆಳೆಯುವಂತಹ ಮಕ್ಕಳ ಭವಿಷ್ಯವು ಕೂಡ ಉಜ್ವಲವಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಕೆಲವೇ ದಿನಗಳಲ್ಲಿ ನಡೆಯಲಿರುವಂತಹ ಡಾಲಿ ಧನಂಜಯ್ ಪುತ್ರನ ನಾಮಕರಣ ಈ ಒಂದು ಸಮಾರಂಭಕ್ಕೆ ಮೆರುಗು ನೀಡಲು ಕಲಘಟಗಿ ತೊಟ್ಟಿಲು ಇದೀಗ ಹೊರಟು ನಿಂತಿದೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಕುಮಾರ್ ಆಯ್ತು, ಅಭಿಷೇಕ್, ಅಂಬರೀಷ್ ಆಯ್ತು, ಯಶ್ ಕೂಡ ಆಯ್ತು. ಈಗ ಡಾಲಿ ಧನಂಜಯ್ ಮಗುವಿಗೂ ಕಲಘಟಗಿ ತೊಟ್ಟಿಲು. ಡಾಲಿ ಧನಂಜಯ್ ಮಗನ ನಾಮಕರಣಕ್ಕೆ ಕಲಘಟಗಿ ತೊಟ್ಟಿಲು ಸಜ್ಜಾಗಿದೆ. ಸೆಲೆಬ್ರಿಟಿಗಳ ಫೇವರೇಟ್ ಆಗಿರುವಂತಹ ಕಲಘಟಗಿ ತೊಟ್ಟಿಲಿನ ವಿಶೇಷ ಏನಂತೀರಾ? ಈ ಸ್ಟೋರಿ ನೋಡಿ.